ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದಂತೆ ಚಂದ್ರಮೌಳೇಶ್ವರನಲ್ಲಿ ಸೂರ್ಯದೇವ ಸ್ಪರ್ಶ ಮಾಡುವಂಥ ಒಂದು ವಾಡಿಕೆ. ಈ ಒಂದು ಸಂಕ್ರಮಣದಲ್ಲಿ ದಕ್ಷಿಣಾಯನ ಮುಗಿದ ಮೇಲೆ ಉತ್ತರಾಯಣ ಬರುವಂಥದ್ದು. ಧನುರ್ಮಾಸದಲ್ಲಿ ಭಾಳಷ್ಟು ಬೆಳಗಿನ ಜಾವ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ ಅಂತಂದರೆ ಭಾಳಷ್ಟು ಜನರು ಮಾಡ್ತಾರೆ. ಆದರೆ ಏನಂತಂದರೆ ಸೂರ್ಯ ಉದಯಿಸಿದ ಮೇಲೆ ಸ್ವರ್ಗದಲ್ಲಿ ಬಾಗಿಲು ಹಾಕಿರ್ತದೆ ಅನ್ನೋದಕ್ಕೋಸ್ಕರ ಬಾಗಿಲು ತೆರೆದಂಥ ಸಂದರ್ಭ ಬೆಳಗಿನ ಜಾವನೇ ಪೂಜೆ ಮಾಡುವಂಥ ವಾಡಿಕೆ. ಆದರೆ ಧನುರ್ಮಾಸ ಮುಗಿದು ಪ್ರಥಮ ಹಬ್ಬ ಅಂತ ಅಂದರೆ ನಮ್ಮ ಸಂಕ್ರಾಂತಿ ಹಬ್ಬ. ನಮ್ಮ ರೈತರಿಗಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು, ಉದ್ಯಮಿಗಳಾಗ್ಬೋದು, ಎಲ್ಲ ದೇವತೆಗಳಿಗೆ ಆರಾಧಿಸುವಂಥ ಒಂದು ವಿಶೇಷವಾದಂಥ ಹಬ್ಬ. ಈ ಅಂಥ ಸಂದರ್ಭದಲ್ಲಿ ಇವತ್ತು ಮೋಡ ಕವಿದಿರುವಂಥದ್ದು, ಮಳೆ ಬಿಟ್ಟಿರುವಂಥದ್ದು ಎಲ್ಲ ನೋಡಿದ್ರೆ ಬಹುಶಃ ಈ ರಾಜ್ಯಗಳಲ್ಲಿ ಏನಂತ ಅಂತಂದರೆ ಶ್ರದ್ಧಾ ಮತ್ತು ಭಕ್ತಿಗಳು ಅತ್ಯಂತ ಮುಖ್ಯವಾಗಿ ಭಗವಂತನ ಕಡೆ. ಯಾಕೆ ಅಂತಂದರೆ ಪಂಚಭೂತಗಳನ್ನು ಕೊಟ್ಟಿರೋನು ಭಗವಂತ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ಕೊಟ್ಟಿರ್ತಾನೆ. ಅವನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಮನುಷ್ಯರಲ್ಲಿ ಭಗವಂತನಿಗೆ ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಏನೇ ಕೊಟ್ಟರೂ ಸಹ ಅದು ಭಕ್ತಿ, ಶ್ರದ್ಧಾ ಮತ್ತು ಪ್ರೀತಿಯಿಂದ ಕೊಡ್ತೀವಿ ಅಷ್ಟೇ ಬಿಟ್ಟರೆ. ಹಾಗೆ ಭಗವಂತನಿಗೆ ಬೇಕಾಗಿರೋದು ಏನಂತ ಅಂದರೆ ಶ್ರದ್ಧಾ ಮತ್ತು ಭಕ್ತಿ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಹೇಳೋದಿಷ್ಟೇ, ಯಾವುದೇ ರಾಜ್ಯಗಳ ನಡುವೆ ದ್ವೇಷಗಳನ್ನು ಸಾಧಿಸುವಂಥದ್ದು ಇರ್ಬೋದು. ಮಳೆ ಬಂದು ಅತಿಯಾದ ಮಳೆಯಿಂದ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಾಗ್ಬೋದು. ಹಾಗೆ ಭೂಕಂಪಗಳು ಅನೇಕ ಭಾಗಗಳಲ್ಲಿ ಆಗ್ಬೋದು. ಬಹುಶಃ ಎಲ್ಲ ರೀತಿಯಿಂದನೂ ರೋಗ ರುಜಿನಗಳು ಜಾಸ್ತಿ ಆಗ್ಬೋದು. ಅದನ್ನೆಲ್ಲ ಇವತ್ತು ಪ್ರಾರ್ಥನೆ ಏನು ಮಾಡಿದ್ದೀವಿ ಅಂತಂದರೆ ಯಾವುದೇ ರೋಗ ರುಜಿನಗಳು ಬರದೆ ರಾಜ್ಯಗಳು ಮತ್ತು ರಾಷ್ಟ್ರಗಳ ನಡುವೆ ಪ್ರೇಮ ಬೆರೆಲಿ ಅನ್ನೋದು ಉದ್ದೇಶದಿಂದ ಶಾಂತಿ ಸಮೃದ್ಧಿ ನಮ್ಮ ಜನತೆಗೆ ಆಗಲಿ ಅಂತೇಳಿ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಹಾಗಾಗಿ ಈ ನಾಡಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಡು ಸಮೃದ್ಧಿಯಿಂದ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮುಖಾಂತರ ಸೂರ್ಯ ಇವತ್ತು ಸ್ಪರ್ಶ ಆಗದೇ ಇರೋದ್ರಿಂದ ಭಾಳಷ್ಟು ಜನರು ಭಕ್ತರಿಗೆ ಒಂದು ರೀತಿ ಮೋಡ ಕವಿದಿರೋದ್ರಿಂದ ಇದು ಸಾಧ್ಯತೆಗಳು ಆಗಿಲ್ಲ. ಬಹುಶಃ ಸೂರ್ಯ ಒಂದು ಸ್ಪರ್ಶ ಮಾಡಿ ಹೋಗುವಂಥದ್ದು ಎಷ್ಟೇ ಆಗಲಿ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಪ್ರತಿ ವರ್ಷವೂ. ಆ ಸ್ಪರ್ಶದ ಸಮಯನೂ ಸಹ ನಾವು ವೀಕ್ಷಣೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಅರಸ್ತೀನಿ. ಅಲ್ಲ, ನಿಮ್ಮ ಮಾತಿನ ಅರ್ಥ ಪ್ರಕೃತಿ ಸಂಕೇತ. ಈ ಪ್ರಕೃತಿಗಳು ಏನಂತ ಅಂದರೆ ಯಾವತ್ತೂ ಅಪೇಕ್ಷೆ ಇಲ್ಲ. ಆ ಪ್ರಕೃತಿಗಳನ್ನು ಮುಚ್ಚಿರೋದು ಯಾರು ಅಂತ ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಹರಿಯೋ ನದಿಗೆ ಶುದ್ಧಿಯಾಗಿ ಹರಿಯುವಂಥ ನೀರಿಗೆ ಅನೇಕ ಚಾನಲ್ಗಳನ್ನು, ಕೆಟ್ಟ ನೀರುಗಳನ್ನು, ಕಸ ಕಡ್ಡಿ ಎಲ್ಲವನ್ನು ಹಾಕೋದು, ಅದನ್ನೇ ನಾವು ದೇವರಂತ ಪೂಜೆ ಮಾಡ್ತೀವಿ. ನಮಗೆ ಗಾಳಿ, ಪ್ಯೂರಿಟಿ ಗಾಳಿಯನ್ನು ನಾವು ಅದನ್ನು ಮಲಿನಗೊಳಿಸ್ತೀವಿ. ಹಾಗೆ ಭೂಮಿಗೆ ಪ್ಲಾಸ್ಟಿಕ್ ಹಾಕಿ ಅದನ್ನು ಮಲಿನಗೊಳಿಸ್ತೀವಿ. ನಾವು ಯಾವ ರೀತಿಯಿಂದ ಪ್ರಕೃತಿಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಮರಗಳು ಕಾಡುಗಳು ಉಳಿತಾ ಇತ್ತು, ಕಾಡುಗಳಿಲ್ಲ ಇವತ್ತು ಮಳೆ ಬರಲಿಕ್ಕೆ. ಭಾಳಷ್ಟು ಸಂದರ್ಭ ಪ್ರಕೃತಿಗಳನ್ನು ನಾವು ಉಳಿಸ್ಬೇಕಾಗಿದೆ, ಪ್ರಕೃತಿಯನ್ನು ಬೆಳೆಸಬೇಕಾಗಿದೆ. ಅವು ಬೆಳೆದ್ರೆ ನಾವು ಸಮೃದ್ಧಿಯಿಂದ ಇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.